ಹನೂರಿನಲ್ಲಿ ಈಗ ಶೂಟೌಟ್ ಕೇಸ್ ಕಿಚ್ಚನ್ನ ಹತ್ತಿಸಿದೆ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಈಗ ತಳ್ಳಾಟ ನೂಕಾಟಗಳಾಗ್ತಾ ಇದೆ. ನಡು ರಸ್ತೆಯಲ್ಲೇ ನೂರಾರು ಜನರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವುದು ನೋಡಿ. ಏನು ಚಾಮರಾಜನಗರದಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹನೂರಿನಲ್ಲಿ ಕಿಚ್ಚು ಹಚ್ಚಿಸಿದೆ ಈ ಒಂದು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟಗಳಾಗ್ತಾ ಇದೆ. ನಡು ರಸ್ತೆಯಲ್ಲೇ ನಿಂತು ನೂರಾರು ಜನರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಯಾರು ಶೂಟೌಟ್ ಮಾಡಿದ್ರು ಅವರನ್ನ ಕರೆಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಒತ್ತಾಯ ಮಾಡ್ತಾ ಇರುವಂಥದ್ದು. ಪೊಲೀಸರು ಅವರನ್ನ ಚದುರಲು ಯತ್ನಿಸಿದ್ದಾರೆ, ಆದ್ರೂ ಕೂಡ ಆಗ್ತಾ ಇಲ್ಲ. ಪೊಲೀಸರನ್ನೇ ತಳ್ಳಾಡಿದ್ದಾರೆ ರೈತ ಸಂಘದ ಕಾರ್ಯಕರ್ತರು. ಈ ವೇಳೆ ರೈತ ಸಂಘದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಶೂಟೌಟ್ ಪ್ರಕರಣದಲ್ಲಿ ಈಗ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಹನೂರಿನಲ್ಲಿ ಶೂಟೌಟ್ ಕೇಸ್ ಈಗ ಕಿಚ್ಚನ್ನ ಹತ್ತಿಸಿದೆ. ಶೂಟೌಟ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಈಗ ಒಪ್ಪಿಗೆನ ನೀಡ್ತಾ ಇಲ್ಲ ಕುಟುಂಬಸ್ಥರಾಗ್ಲಿ ರೈತರಾಗ್ಲಿ. ಅಂದ್ರೆ ಯಾರು ಶೂಟೌಟ್ ಮಾಡಿದ್ರು ಅಂಥವ್ರನ್ನ ಸ್ಥಳಕ್ಕೆ ಕರೆಸಿ, ಯಾರು ಅಂತ ನಮಗೆ ಗೊತ್ತಾಗಬೇಕು, ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಪ್ರತಿಭಟನಾಕಾರರು. ಹಾಗಾಗಿಯೇ ಈ ಒಂದು ಪ್ರಕರಣ ಏನಿದೆ ಅದು ಉದ್ವಿಗ್ನ ಪರಿಸ್ಥಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಇನ್ನು ಅರಣ್ಯ ಸಿಬ್ಬಂದಿ ಯಾರೆಲ್ಲ ಅಂದ್ರೆ ಅರಣ್ಯ ಸಿಬ್ಬಂದಿಯಿಂದ ಏನು ಗುಂಡೇಟಿಗೆ 3 ಬಲಿಯಾಗಿದ್ದಾರೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಚಾಮರಾಜನಗರ ಡಿಸಿ ಈಗ ಆದೇಶವನ್ನ ನೀಡಿದ್ದಾರೆ. ತನಿಖೆ ನಡೆಸಿ 7 ದಿನಗಳಲ್ಲಿ ವರದಿಯನ್ನ ನೀಡಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ನೀಡಲಾಗಿರುವಂಥದ್ದು. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಡಿಸಿ ವಿಭಾಗಾಧಿಕಾರಿಗೆ ಡಿಸಿ ಸೂಚನೆಯನ್ನ ನೀಡಿದ್ದಾರೆ. ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ತನಿಖೆ ಈಗ ಶುರುವಾಗಿರುವಂಥದ್ದು ಈ ವಿಚಾರವಾಗಿ. ಇನ್ನು ಮರಣೋತ್ತರ ಪರೀಕ್ಷೆ ವರದಿಯ ಬಳಿಕ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ನೋಡಿ, ಹನೂರಿನಲ್ಲಿ ಏನು ಅರಣ್ಯ ಸಿಬ್ಬಂದಿಯಿಂದ ಗುಂಡೇಟಾಯಿತು, 3 ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಚಾಮರಾಜನಗರ ಡಿಸಿ ಆದೇಶವನ್ನ ನೀಡಿದ್ದಾರೆ. ಈಗ ಹನೂರಿನಲ್ಲಿ ಈ ವಿಚಾರವಾಗಿ ಪ್ರತಿಭಟನೆ ನಡೀತಾ ಇರುವಂಥದ್ದು ಕಿಚ್ಚನ್ನ ಹಚ್ಚಿಸಿದೆ ಈ ಒಂದು ಶೂಟೌಟ್ ಕೇಸ್. ಈ ವಿಚಾರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಿದೆ. ಅಂತ ಅಧಿಕಾರಿಗಳಿಗೆ ಕುಮ್ಮ ಕೊಟ್ಟಂತ ಸರ್ಕಾರಕ್ಕೆ ಅಂತ ಅಧಿಕಾರಿಗಳೇ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ ತರ ನ್ಯಾಯ ಅಂತಾನೆ. ಬ್ರಿಟಿಷ್ ಅಂತೆ ರೈತರನ್ನ ಲೂಟಿ ಮಾಡ್ತಿರುವಂತ ಅಧಿಕಾರಿಗಳು ಏನು ಚಾಮರಾಜನಗರದಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣಕ್ಕೆ ಈಗ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಹನೂರಿನಲ್ಲಿ ಈ ವಿಚಾರವಾಗಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಶೂಟೌಟ್ ಏನಾಯಿತು ಅದರ ವಿಚಾರವಾಗಿ ತನಿಖೆಗಳಾಗಬೇಕು, ಯಾರು ಶೂಟೌಟ್ ಮಾಡಿದ್ರು ಅಂಥವ್ರನ್ನ ಕರೆಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ರೈತ ಸಂಘ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಒಂದಷ್ಟು ವಾಗ್ವಾದಗಳು ನಡೀತು, ನೂಕಾಟಗಳಾಯಿತು, ತಳ್ಳಾಟಗಳಾಯಿತು. ಇಲ್ಲಿ ಪೊಲೀಸರನ್ನೇ ತಳ್ಳಾಡಿದ್ದಾರೆ ರೈತ ಸಂಘದ ಹೋರಾಟಗಾರರು, ಪೊಲೀಸರನ್ನೇ ನೂಕಿರುವಂಥದ್ದು. ಈ ವೇಳೆ ರೈತರ ಒಂದು ಗುಂಪನ್ನು ಚದುರಿಸಲು ಪೊಲೀಸರು ಯತ್ನಿಸಿರುವಂಥದ್ದು. ನಡು ರಸ್ತೆಯಲ್ಲೇ ನೂರಾರು ಜನರಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ.